ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತೊಂದು ನಿರಾಸೆ ಕಾದಿದೆ. ಅದೇನೆಂದರೆ 7ನೇ ವೇತನ ಆಯೋಗದ ಅವಧಿಯನ್ನು ವಿಸ್ತರಣೆ ಮಾಡಲು ರಾಜ್ಯ ಸರ್ಕಾರ ಉದ್ದೇಶಿಸಿದೆ. ವರದಿ ಜಾರಿಗೆ ಸರ್ಕಾರಕ್ಕೆ ಸುಧಾಕರ್ ರಾವ್ ನೇತೃತ್ವದ ಆಯೋಗವನ್ನು ರಚನೆ ಮಾಡಿದ್ದು 2023 ನವೆಂಬರ್ನಲ್ಲಿ ಆಯೋಗದ ಅವಧಿಯನ್ನು 2024 ಮಾರ್ಚ್ 15 ತನಕ ವಿಸ್ತರಿಸಿದ್ದು. ಈಗ ಇನ್ನೂ 3 ತಿಂಗಳು ವಿಸ್ತರಣೆಯಾಗುವ ಸಾಧ್ಯತೆ ಇದೆ. ಈಗ ಆಯೋಗದ ವರದಿಯನ್ನು ನೀಡುವಾಗ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬರುವ ನಿರೀಕ್ಷೆ ಇದೆ. ಅಲ್ಲದೆ ಏಪ್ರಿಲ್ 1, 2024ರಿಂದ 2024-25ನೇ ಸಾಲಿನ ಬಜೆಟ್ ಜಾರಿಗೆ ಬರುವುದರಿಂದ ಆಯೋಗದ ಅವಧಿಯನ್ನು 3 ತಿಂಗಳು ವಿಸ್ತರಣೆಯಾಗಲಿದೆ. ಈಗಾಗಲೇ ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ನೀಡುವಾಗ ಮಾನ್ಯ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯನವರು ವೇತನ ಹಾಗೂ ಪಿಂಚಣಿಯಲ್ಲಿ 25% ಹೆಚ್ಚಳವಾಗಲಿದೆ ಎಂದು ಹೇಳಿದ್ದರು. ಮುಂದಿನ ವಾರ ಹಣಕಾಸು ಸಚಿವರು ಆಗಿರುವ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಈ ಕುರಿತು 7ನೇ ವೇತನ ಆಯೋಗದ ಜೊತೆ ಸಭೆ ಮಾಡ್ತಕ್ಕಂಥ ನಿರೀಕ್ಷೆ ಇದೆ ಎಂಬ ಸುದ್ದಿಯೂ ಕೂಡ ತಿಳಿದು ಬಂದಿದೆ. ಈ ಕುರಿತು ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಸಿಎಂ ಅವರಿಗೆ ಸಲಹೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಮೊನ್ನೆ ತಾನೇ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ತಂಡ 7ನೇ ವೇತನ ಆಯೋಗದ ಅಧ್ಯಕ್ಷರನ್ನು ಭೇಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಶೀಘ್ರದಲ್ಲೇ ವರದಿಯನ್ನು ಸಲ್ಲಿಸತಕ್ಕಂಥ ಎಲ್ಲ ಸಿದ್ಧತೆಗಳು ಮಾಡಿದ್ದೇವೆ ಎಂದು ತಿಳಿಸಿದ್ದರು. ಆದರೂ ಕೂಡ ಇನ್ನೂ 3 ತಿಂಗಳು ಕಾಲ ಈ ಒಂದು ಆಯೋಗದ ಅವಧಿ ವಿಸ್ತರಣೆ ಆಗ್ತಕ್ಕಂಥ ಸಂಭವ ಜಾಸ್ತಿ ಇದೆ ಎಂದು ತಿಳಿದು ಬಂದಿದೆ. ಇದರ ಕುರಿತು ರಾಜ್ಯ ಸರ್ಕಾರಿ ನೌಕರರ ಸಂಘ ಕೂಡ ಇದೆಲ್ಲ ಸುಳ್ಳ ಸುದ್ದಿ ಎಂದು ಹೇಳುತ್ತಿದ್ದರೂ ಕೂಡ ಆಂತರಿಕವಾಗಿರ್ತಕ್ಕಂಥ ಅವಲೋಕನವನ್ನು ಮಾಡಿದಾಗ ಇನ್ನೂ 3 ತಿಂಗಳುಗಳ ಕಾಲ ಅವಧಿ ವಿಸ್ತರಣೆ ಆಗುವ ಸಂಭವ ಇದೆ ಎಂದು ತಿಳಿದು ಬಂದಿದೆ. ಹಾಗಾಗಿ ಸರ್ಕಾರ ಅನುಷ್ಠಾನಗೊಳಿಸಬೇಕಾದರೆ ಇನ್ನೂ ಕನಿಷ್ಠ 3 ರಿಂದ 6 ತಿಂಗಳ ಅವಧಿ ಅತ್ಯವಶ್ಯಕವಾಗಿದೆ. ಧನ್ಯವಾದಗಳು.